ಕದ್ರಿ ದೇವಸ್ಥಾನಕ್ಕೆ ಓರ್ವ ಹುಚ್ಚಾಟವನ್ನ ಮೆರೆಯೋ ಮೂಲಕವಾಗಿ ತನ್ನ ವಾಹನವನ್ನ ಆ ಪ್ರಾಂಗಣದ ಒಳಕ್ಕೆ ತೆಗೆದುಕೊಂಡು ಬಂದಿದ್ದಾನೆ. ಯುವಕನನ್ನ ಸದ್ಯ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಾಲಯದಲ್ಲಿ ಕಂಡು ಬಂದಂತಹ ಸನ್ನಿವೇಶ. ಕದ್ರಿ ಮಂಜುನಾಥನ ದೇವಾಲಯದ ಪ್ರಾಂಗಣಕ್ಕೆ ಆತ ಬೈಕ್ನಲ್ಲೇ ನುಗ್ಗಿಸ್ಕೊಂಡು ಒಳಗೆ ಬಂದಿದ್ದಾನೆ. ಆ ನಂತರ ನೋಡಿ ಅಲ್ಲಿ ಮೇಲೆಲ್ಲ ಓಡಾಟವನ್ನ ನಡೆಸಿದ್ದಾನೆ. ಅಲ್ಲಿರ್ತಕ್ಕಂಥ ಎಂಚುಗಳನ್ನ ಪುಡಿ ಮಾಡುವಂತಹ ಪ್ರಯತ್ನಗಳನ್ನ ನಡೆಸಿದ್ದಾನೆ. ಈ ರೀತಿಯ ಹುಚ್ಚಾಟವನ್ನ ಕಂಡು ಅಲ್ಲಿದ್ದಂತಹ ಕೆಲ ಭಕ್ತರು ಸಿಬ್ಬಂದಿಗಳು ಕೂಡ ಗಾಬರಿಗೊಂಡಿದ್ರು. ನಂತರ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ರು. ಪೊಲೀಸರು ಸ್ಥಳಕ್ಕೆ ಬಂದ ನಂತರದಲ್ಲಿ ಈ ಹುಚ್ಚಾಟ ಮೆರೆದಂತಹ ಹುಚ್ಚನನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ದೇವಸ್ಥಾನದ ಪ್ರಾಂಗಣಕ್ಕೆ ಬೈಕ್ ತಗೊಂಡ್ ಬಂದಿದ್ದು ಅಲ್ಲದೆ ಮೇಲೆಲ್ಲ ಹತ್ತಿ ಉಚ್ಚಾಟವನ್ನ ಮೆರೆದಿದ್ದಾನೆ ಅಂದ್ರೆ ಏನು ಪಾನಮತ್ತನಾಗಿದ್ನ? ಏನ್ ಕತೆ? ಪೊಲೀಸರು ಏನ್ ಹೇಳ್ತಾರೆ? ಈಗ ಆತನನ್ನ ವಿಚಾರಣೆ ಮಾಡಲಾಗಿದೆ. ಜೊತೆಗೆ ಅವ್ರನ್ನ ಮನೆಯವ್ರನ್ನ ಕರೆದುಕೊಳ್ಳಲಾಗಿದೆ. ಹೆತ್ತವರು ಬಂದಿದ್ದಾರೆ. ಅವರು ಹೇಳಿರುವ ಪ್ರಕಾರ ಆತನಿಗೆ ಮಾನಸಿಕ ಖಿನ್ನತೆ ಇತ್ತು. ಕಳೆದ ಹಲವಾರು ತಿಂಗಳಿಂದ ಆತನಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇತ್ತು. ಅದ್ರ ಬಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ದಾಖಲವಾಗಿದ್ರು. ಈಗ ಸದ್ಯ ಇವತ್ತು ನೇರವಾಗಿ ದೇವಸ್ಥಾನದ ಪ್ರಾಂಗಣಕ್ಕೆ ಬಂದಿದ್ರು. ಪ್ರಾಂಗಣಕ್ಕೆ ಬಂದು ನೇರವಾಗಿ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಈತ. ಆ ಸಂದರ್ಭದಲ್ಲಿ ಸ್ಥಳೀಯರು ತಡೆದಿದ್ದಾರೆ. ಆ ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡು ನೇರವಾಗಿ ಅಲ್ಲಿ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಆ ಗುಡಿಯ ಮೇಲೆ ಹೋಗಿ ಅಲ್ಲಿನ ಕಾಲಿನಿಂದ ಬಾಗಿಲನ್ನ ಒದ್ದು ಒಳಗೆ ಹೋಗಿರುವಂತದ್ದು. ಆ ಬಳಿಕ ಅಲ್ಲಿದ್ದಂತ ದೈವಸ್ಥಾನದ ಕೆಲವೊಂದು ಪರಿಕರಗಳನ್ನ ಹೊರಗೆ ತೆಗೆದು ಎಸೆಯುವಂತ ಕೆಲಸ ಮಾಡಿದ್ದಾನೆ. ಜೊತೆಗೆ ಸ್ಥಳೀಯರೆಲ್ಲ ಅಲ್ಲಿದ್ದ ಭಕ್ತರೆಲ್ಲ ಆತನನ್ನ ಕೋಣೆಯಲ್ಲಿ ಕೂಡಿ ಹಾಕಿದ್ರು. ಆದ್ರೆ ಆತ ಇನ್ನೊಂದು ಕಡೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ದೇವಸ್ಥಾನದ ಚಾವಣಿಯ ಮೇಲ್ಭಾಗಕ್ಕೆ ಹಾರಿದ್ದಾನೆ. ಆ ಬಳಿಕ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಭಕ್ತರೆಲ್ಲ ಸೇರಿ ಆತನನ್ನ ಹಗ್ಗದ ಮೂಲಕ ಕಟ್ಟಿ ಮತ್ತೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ದಾರೆ. ಆತ ಈ ಹಿಂದೆಯಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಉಳ್ಳಾಲ ಸಮೀಪದ ನಿವಾಸಿ ಆಗಿದ್ದಾನೆ. ಹಾಗಾಗಿ ಅವನನ್ನ ಹೆತ್ತವರು ಬಂದಿದ್ದಾರೆ. ಹೆತ್ತವರು ಈ ರೀತಿಯಾದಂತಹ ಆತ ಮಾನಸಿಕ ಖಿನ್ನತೆಗೊಳಗಾಗಿದ್ದ, ಮಾನಸಿಕ ತೊಂದರೆಯಿಂದ ಬಳಲ್ತಾ ಇದ್ದ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಆತ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾನೆ ಅಂತಾರೆ. ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾನೆ, ಆತನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀವಿ ಅಂತಾರೆ. ಇಲ್ಲಿ ನೋಡಿದ್ರೆ ಹಿಂಗೆ ಉಚ್ಚಾಟ ಮೆರಿತಾನೆ, ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ.